Thank you, Jesus. Praise the Lord. Thank you, Jesus. ಜೀವ ಸ್ವರೂಪನಾದ ದೇವರೇ, ವಂದನೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಒಂದು ಬುಧವಾರ ದಿವಸ ನಿನ್ನನ್ನು ಆರಾಧಿಸುವಂತೆ ಆನ್ಲೈನ್ ಮುಖಾಂತರವಾಗಿ ನಿನ್ನ ಸೇವೆ ಮಾಡುವಾಗ, ನಿನ್ನ ವಾಕ್ಯ ಸಾರುವಾಗ ಕರ್ತನೆ ನಮ್ಮ ಜೊತೆಗಾರನಾಗಿ ನಡೆಸು. ಇದು ವಾಕ್ಯ ಅನೇಕ ಜನರಿಗೆ ರೀಚ್ ಆಗಿ ನಿನ್ನ ಮಕ್ಕಳಾಗಿ ರಕ್ಷಣೆ ಹೊಂದುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಒಂದು ಪ್ರಾರ್ಥನೆ ಕೂಟದ ಆರಂಭ ಮಧ್ಯಸ್ಥನ ಕೊನೆ ನೀನಾಗಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಪರಲೋಕದ ಪ್ರೀತಿಯ ತಂದೆ, ಆಮೇನ್, ಆಮೇನ್. Thank you, Jesus. Hallelujah. Praise the Lord. Hallelujah. ವಿಮೋಚಕನೇ, ನನ್ನಾಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ, ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಬಾಳೆಂಬ ಹಡಗಿನ ನಾವಿಕ ನೀನೇ, ಸ್ನೇಹ ಎಂಬ ಕಡಲಿನ ಕರುಣೆ ನೀನೇ. ಬಾಳೆಂಬ ಹಡಗಿನ ನಾವಿಕ ನೀನೇ, ಸ್ನೇಹ ಎಂಬ ಕಡಲಿನ ಕರುಣೆ ನೀನೇ. ಸ್ನೇಹ ಎಂಬ ಕಡಲಿನ ಕರುಣೆ ನೀನೇ. ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. Thank you, Lord Jesus. Hallelujah. Glorious God. I worship your name, Lord Jesus. Hallelujah. ಹೃದಯದ ಬಾಗಿಲು ತೆರೆದಿಡುವೆ, ಪವಿತ್ರಾತ್ಮದಿಂದ ನನ್ನ ಅಭಿಷೇಕಿಸು. ಹೃದಯದ ಬಾಗಿಲು ತೆರೆದಿಡುವೆ, ಪವಿತ್ರಾತ್ಮದಿಂದ ನನ್ನ ಅಭಿಷೇಕಿಸು. ಪವಿತ್ರಾತ್ಮದಿಂದ ನನ್ನ ಅಭಿಷೇಕಿಸು. ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಲೋಕವೆಲ್ಲ ತಿರುಗಾಡಿ ಸಾಕಾಯಿತು, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಲೋಕವೆಲ್ಲ ತಿರುಗಾಡಿ ಸಾಕಾಯಿತು, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. Thank you, Jesus. I worship you, Lord Jesus. Hallelujah. Holy Spirit God. In the name of Jesus. Hallelujah. Thank you, Jesus. ಮಳೆಯಲ್ಲೂ ಚಳಿಯಲ್ಲೂ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದಿ. ಮಳೆಯಲ್ಲೂ ಚಳಿಯಲ್ಲೂ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದಿ. ನನಗೆ ನೆರಳಾಗಿ ಕಾಪಾಡಿದಿ. ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ.
Jesus. Hallelujah. Praise the Lord. Hallelujah. The Bluetooth Thank you, device is Jesus. ready to pair. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳು ಎಷ್ಟೊತ್ತು ದೇವರನ್ನು ಪ್ರಾರ್ಥಿಸುವಂತೆ, ಆತನ ಆರಾಧಿಸುವಂತೆ, ದೇವರು ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ಆತನಿಗೆ ವಂದನೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಒಂದು ಬುಧವಾರ ದಿವಸ ದೇವರು ನಮಗೆ ಕೊಟ್ಟಂತ ವಾಗ್ದಾನ ವಚನ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 8 ವರ್ಸ್ 16. ಹಲ್ಲೆಲೂಯಾ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಸೊ ದೀಪದ ವಿಷಯದಲ್ಲಿ, ಬೆಳಕಿನ ವಿಷಯದಲ್ಲಿ ಈ ಒಂದು ದೇವರ ವಾಕ್ಯವನ್ನು ಇಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ 8:16 ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಸೊ ಯಾರಾದರೂ ದೀಪವನ್ನು ಹಚ್ಚಿ ಮಂಚದ ಕೆಳಗೆ ಇಡುವುದಿಲ್ಲ. ಹಲ್ಲೆಲೂಯಾ. ಸೊ ಎಲ್ಲರೂ ಅದು ಕಾಣುವಂತೆ ಅದು ಏನ್ ಮಾಡ್ತಾರಂತೆ, ದೀಪದ ಸ್ತಂಭದ ಮೇಲೆ ಇಡುತ್ತಾರೆ ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ದೀಪಸ್ತಂಭ, ಇವತ್ತು ನಮ್ಮ ಮನೆಯಲ್ಲಿ ನಾವು ದೀಪಸ್ತಂಭ ಹಚ್ಚಿ ಏನ್ ಮಾಡ್ತೇವೆ, ಅದಕ್ಕೆ ಸೊ ನಾವು ಮಂಚದ ಕೆಳಗೆ ಇಡುವುದಿಲ್ಲ. ಹಲ್ಲೆಲೂಯಾ. ಸೊ ದೀಪಸ್ತಂಭ ಒಂದು ಅದು ಬೆಳಕಾಗಿರುವಂತದ್ದಾಗಿದೆ. ಆ ದೀಪದಲ್ಲಿ ಏನಾಗಿರುತ್ತೆ, ಬೆಳಕು ಇರುವಂತದ್ದಾಗಿದೆ. ಇವತ್ತು ನಾವು ದೀಪವನ್ನು ಹಚ್ಚಿದಾಗ ಏನ್ ಮಾಡ್ತೀವಿ, ಅದು ಮೇಲೆ ಒಯ್ದಿಡ್ತೀವಿ. ಅಂದ್ರೆ ಯಾಕೆ ಮೇಲಕ್ಕೆ ಇಡ್ತೀವಿ ಅಂದ್ರೆ ಅದು ಬೆಳಕು ಎಲ್ಲರಿಗೂ ಕಾಣಲಿ. ಸೊ ಮನೆಗಿದ್ದಿನವರಿಗೆ, ಹೊರಗಿಂದ ಒಳ ಬರುವಂತರಿಗೆ ಆ ಬೆಳಕು ಕಾಣಲಿ ಎಂಬುದಾಗಿ ಆ ದೀಪ ಏನ್ ಮಾಡ್ತಾರೆ, ದೀಪದ ಸ್ತಂಭದ ಮೇಲೆ ಇಡುತ್ತೇವೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಯಾರು ದೀಪವನ್ನು ಮಂಚದ ಕೆಳಗೆ ಇಡುವುದಿಲ್ಲ. ಸೊ ಒಂದು ವೇಳೆ ದೀಪವನ್ನು ಆ ಒಂದು ಮಂಚದ ಕೆಳಗಿಟ್ರೆ ಏನಾಗುತ್ತೆ, ಅಲ್ಲಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ. ಸೊ ದೇವರ ನಮ್ಮ ಸ್ತೋತ್ರವಾಗಲಿ. ಇಡೀ ಮನೆಯಲ್ಲಿ ಏನಾಗುತ್ತೆ, ಆ ದೀಪ ನಾವು ಏನ್ ಮಾಡ್ತೇವೆ, ಒಂದು ಮಂಚದ ಕೆಳಗಿಟ್ರೆ ಆ ದೀಪದಿಂದ ಸೊ ಬೆಳಕೇನಾಗುತ್ತೆ, ಬರೋದಿಲ್ಲ. ಯಾಕಂದ್ರೆ ಆ ಮಂಚ ಏನ್ ಮಾಡುತ್ತೆ, ಆ ಒಂದು ಬೆಳಕಿಗೆ ಕವರ್ ಮಾಡ್ಬಿಡುತ್ತೆ. ಸೊ ಅಲ್ಲಿ ಸೊ ಮನೆಯರಾಗ್ಲಿ, ಸೊ ಏನೋ ಒಂದು ವಸ್ತು ನಾವು ಹುಡುಕ್ಬೇಕಂದ್ರೆ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಕತ್ತಲೆ ಇರುತ್ತೆ. ಸೊ ಹೊರಗಿಂದ ಒಳಗೆ ಬರ್ಬೇಕಂದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಸರಿಯಾಗಿ ದಾರಿ ಕಾಣಿಸೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ದೀಪವನ್ನು ಹಚ್ಚಿ ನಾವ್ ಏನ್ ಮಾಡ್ತೀವಿ, ಹಲ್ಲೆಲೂಯಾ, ಒಂದು ದೊಡ್ಡ ಒಂದು ಸ್ವಲ್ಪ ಮೇಲಕ್ಕಿರುವಂತ ಒಂದು ಸ್ತಂಭದ ಮೇಲೆ ಇಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸೊ ದೀಪ ಏನ್ ಮಾಡ್ಬೇಕು, ಆ ದೀಪ ಸ್ತಂಭದ ಮೇಲೆ ಇಡಬೇಕು. ಹಲ್ಲೆಲೂಯಾ. ಸೊ ಅಂದ್ರೆ ಆ ದೀಪ ಏನಾಗಿದೆ, ಅದು ದೀಪ ಮತ್ತು ಬೆಳಕು ಏನಾಗಿದೆ, ದೇವರು ಕೊಟ್ಟಂತ ಜ್ಞಾನವಾಗಿದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಬೆಳಕು ಒಂದು ಆ ದೀಪ ಹಚ್ಚಿನ ಬರುವಾಗ, ಸೊ ದೀಪ ಹಚ್ಚಿನಾಗ ಏನಾಗುತ್ತೆ, ಬೆಳಕು ಬರುತ್ತೆ. ಆ ಬೆಳಕು ನಾವು ಮಂಚದ ಕೆಳಗೆ ಇಡದಂತೆ ಏನ್ ಮಾಡಬೇಕು, ಹಲ್ಲೆಲೂಯಾ, ಒಂದು ದೀಪ ಸ್ತಂಭದ ಇಟ್ಟಿದಾಗ ಸೊ ಅನೇಕ ಒಂದು ಬರುವಾಗ ಅದು ದಾರಿ ಏನ್ ಮಾಡುತ್ತೆ, ತೋರಿಸುತ್ತೆ ರೀ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಬೆಳಕು ಏನಾಗಿದೆ, ದೇವರ ಕೊಟ್ಟಂತ ಜ್ಞಾನ ಆಗಿದೆ, ದೇವರು ಕೊಟ್ಟಂತ ಬುದ್ಧಿ ವಿವೇಕ ಆಗಿದೆ. ಇವತ್ತು ನೀನು ಮನುಷ್ಯನಾಗಿ ಸೃಷ್ಟಿ ಮಾಡಿ ಸೊ ದೇವರು ಇವತ್ತು ಈ ಲೋಕದಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಸೊ ದೇವರು ತನ್ನ ಜ್ಞಾನದಿಂದ ಏನ್ ಮಾಡಿದ್ದಾರೆ, ಮನುಷ್ಯಗೆ ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ಇವತ್ತು ಆ ದೇವರು ಕೊಟ್ಟಂತ ಜ್ಞಾನ, ಬೆಳಕು ನಾವು ಏನ್ ಮಾಡ್ಬೇಕು, ಇವತ್ತು ಬೆಳಕು ನಮ್ಮಲ್ಲಿ ಇದ್ದಾಗ ನಾವೇನ್ ಮಾಡ್ಬೇಕ್ರಿ, ಇನ್ನೊಬ್ಬರಿಗೆ ಅದು ಬೆಳಕಾಗುವಂತೆ ನಾವೇನ್ ಮಾಡ್ಬೇಕು, ಇನ್ನೊಬ್ಬರು ಅದನ್ನು ನೋಡಿಕೊಂಡು ಬರುವಂತೆ ನಾವು ಏನ್ ಮಾಡ್ಬೇಕು, ಬೆಳಕಾಗಿರ್ಬೇಕ್ರಿ. ಸೊ ದೇವ್ರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಇವತ್ತು ನೀನು ಸಹ ದೇವರಿಗೆ ನಂಬಿದಾಗ ಆ ಬೆಳಕಿನಲ್ಲಿ ನಡೆಯುವಂತನಾಗಿದ್ದಿ. ಹಲ್ಲೆಲೂಯಾ. ಸೊ ಒಂದು ವೇಳೆ ನೀ ದೀಪಸ್ತಂಭವನ್ನು ಮಂಚದ ಕೆಳಗಿಟ್ಕೊಂಡು ನೀನು ಏನ್ ಮಾಡ್ತಾ ಇದ್ದಿ, ಮೇಲೆ ನಿದ್ದೆ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ನಿನಗೆ ಹಾನಿ ಆಗುತ್ತೆ. ಒಂದಲ್ಲ ಒಂದ್ ದಿವಸ ಮಂಚದಲ್ಲಿರುವಂತ ಅಂದ್ರೆ ಮಂಚ ಏನಾಗಿದೆ, ಒಂದು ನಿದ್ದೆ ಮಾಡುವಂತ ಅದೊಂದು ಫರ್ನಿಚರ್ ಆಗಿದೆ. ಸೊ ನಿದ್ದೆ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಮಂಚ ಇದ್ರೆ ಏನಾಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ ರೀ, ವಿಶ್ರಾಂತಿನ ಪಡೆಯುವಂತದ್ದಾಗಿದೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ದೀಪ ನಾವು ಆ ಮಂಚದ ಕೆಳಗೆ ಹಂಗೆ ಕಂಟಿನ್ಯೂ ಆಗಿಟ್ರೆ ಏನಾಗುತ್ತೆ, ಕತ್ತಲು ಆವರಿಸಿಕೊಳ್ಳುತ್ತದೆ. ಮತ್ತು ಒಂದು ದಿನ ಅದೇ ದೀಪ ಏನಾಗುತ್ತೆ, ಉರಿ ಹತ್ಕೊಂಡು ನಮ್ಮನ್ನು ಮಂಚ ಸಹಿತ ಏನಾಗುತ್ತೆ, ಸುಡುವಂತದ್ದಾಗಿದೆ. ಯಾಕಂದ್ರೆ ದೀಪ ಏನಾಗಿದೆ, ಅದು ಉರಿಯುವಂತದ್ದಾಗಿದೆ. ಈಗ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಸೊ ದೇವರ ಮಗಳೇ, ಇವತ್ತು ನಿನಗೆ ದೇವರು ಕೊಟ್ಟಂತ ಜ್ಞಾನ, ಆ ಬೆಳಕು, ಆ ರಕ್ಷಣೆ ಏನಾಗಿದೆ, ಬೆಳಕಾಗಿದೆ. ಇವತ್ತು ಅನೇಕ ಜನರು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ, ಮೀನ್ಸ್ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಿನಗೆ ದೇವರು ತನ್ನ ವಾಕ್ಯವನ್ನು ಕೊಟ್ಟು
ಆತನ ಮಗನಾಗಿ ಆತನ ಮಗಳಾಗಿ ನಿನ್ನನ್ನು ದೇವರು ಮಾರ್ಪಡಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಜನರು ದೇವರಿಗೆ ನಂಬದಂತೆ ಯೇಸು ಕ್ರಿಸ್ತ ನಿಜವಾದ ದೇವರೆನ್ನೋದು ತಿಳಿದುಕೊಳ್ಳದೆ ಏನ್ ಮಾಡ್ತಾ ಇದ್ದಾರೆ, ಅನ್ಯ ಕಡೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಹುಟ್ಟಿನಿಂದ ಇವತ್ತು ದೇವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ನಮಗೆ ಒಂದು ಹುಟ್ಟುವಂತೆ ಒಂದು ಬದುಕುವಂತೆ ಅವಕಾಶ ಕೊಟ್ಟಿದ್ದಾಗ ನಾವು ಏನ್ ಮಾಡ್ಬೇಕು, ಅನೇಕ ಜನರಿಗೆ ಆ ದೇವರ ಬೆಳಕು ಏನ್ ಮಾಡ್ಬೇಕು, ಪ್ರಕಾಶ ಆಗುವಂತೆ ಅನೇಕರಿಗೆ ನಾವ್ ಏನ್ ಮಾಡ್ಬೇಕು, ಆ ಬೆಳಕು ನಾವು ತೋರಿಸ್ಬೇಕ್ರಿ. ದೇವರು ಯೇಸು ಕ್ರಿಸ್ತನೇನಾಗಿದ್ದಾನೆ, ಬೆಳಕಾಗಿದ್ದಾನೆ ಎಂಬುದಾಗಿ ಅನೇಕರಿಗೆ ನಾವು ಪ್ರಚಾರ ಮಾಡ್ಬೇಕ್ರಿ. ಇವತ್ತು ಅನೇಕ ಅನ್ಯ ಜನರು ಕೂಡ ದೇವರಿಗೆ ನಂಬಿಕೊಂಡು ಯೇಸು ಕ್ರಿಸ್ತನ ಕಡೆ ಬರ್ತಾ ಇದ್ದಾರೆ. ಇವತ್ತು ಆ ಬೆಳಕು ನನಗೂ ನಿನಗೂ ಸಿಕ್ಕಿದೆ. ಆ ದೀಪ ಸ್ತಂಭ, ಆ ಬೆಳಕು ಇವತ್ತು ದೇವರು ನನ್ನಲ್ಲಿ ನಿನ್ನಲ್ಲಿ ಹುಟ್ಟಿಸಿದಾರಂದ್ರೆ ನಾವೇನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಕೂಡ ಯೇಸು ಕ್ರಿಸ್ತನಲ್ಲಿ ಬರೋದಕ್ಕಾಗಿ ಆ ಬೆಳಕು ನಾವೇನ್ ಮಾಡ್ಬೇಕು, ಎತ್ತಿ ಹಿಡಿಬೇಕು. ಹಲ್ಲೆಲೂಯಾ. ನಮ್ಮ ಕೈಯಲ್ಲಿರುವಂತಹ ದೀಪ ಸ್ತಂಭದಲ್ಲಿರುವಂತಹ ಆ ದೀಪವನ್ನು ನಾವು ಕೈಯಲ್ಲಿ ಮೇಲಕ್ಕೆತ್ತು ಹಿಡಿದಿದಾಗ ಅನೇಕ ಜನರಿಗೆ ಬರುವಂತೆ ಮಾರ್ಗ ಏನಾಗುತ್ತೆ, ಕಾಣುತ್ತೆ. ಕತ್ತಲೆ ಹೋಗುತ್ತೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ದೇವರ ಮಗನೇ, ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಬೆಳಕು ಕೊಟ್ಟಿದ್ದಾರೆ ಅಂದ್ಮೇಲೆ ಇವತ್ತು ನೀನು ಅನೇಕ ಜನರಿಗೆ ಏನ್ ಮಾಡ್ಬೇಕು, ನೀನು ಬೆಳಕಾಗಿರ್ಬೇಕು. ಇವತ್ತು ದೇವರು ನಿನಗೆ ವಾಕ್ಯದ ಜ್ಞಾನ ಕೊಟ್ಟಿದ್ದಾರೆ. ಸತ್ಯ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನಿನಗೆ ಗೊತ್ತು. ಆದ್ರೆ ಇವತ್ತು ನೀನು ಅದು ಆ ದೀಪವನ್ನು, ಆ ಬೆಳಕನ್ನು ನಿನ್ನಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತೆ, ಅದು ನಿನಗೆ ಪ್ರಯೋಜನ ಆಗೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೀಪ ನೀನು ಹಚ್ಚಿರುವಾಗ ನೀ ಮೇಲಿಡು, ಅದು ನಿನಗೂ ಬೆಳಕಾಗಿರುತ್ತೆ. ಬೇರೆಯವ್ರಿಗೆ ಕೂಡ, ಮನೆಯಲ್ಲಿ ಬರುವಂತರಿಗೆ ಕೂಡ ಅದು ಬೆಳಕು ಕಾಣುತ್ತೆ, ಅದು ಮಾರ್ಗ ಕಾಣುತ್ತೆ ಎಂಬುದಾಗಿ ಇವತ್ತು ದೇವರು ನಿನಗೆ ಕೊಟ್ಟಿರುವಂತಹ ಜ್ಞಾನ, ವಿವೇಕ, ಆ ದೇವರ ವಾಕ್ಯದ ಜ್ಞಾನವನ್ನು ನೀ ಏನ್ ಮಾಡು, ಅನೇಕ ಜನರಿಗೆ ಗೊತ್ತಿಲ್ಲದಂತ ಅನೇಕ ಅನ್ಯ ಜನರಿಗೆ ದೇವರ ವಾಕ್ಯವನ್ನು ಸಾರು. ಆ ಬೆಳಕು ನೀ ಏನ್ ಮಾಡು, ಆ ದೇವರ ಬೆಳಕು ನೀನು ಎತ್ತಿ ಇಡುವಾಗ ಆ ಬೆಳಕನ್ನು ನೋಡಿ ಅನೇಕ ಜನರು ಪಾಪದಲ್ಲಿರುವಂತರು ದೇವರ ಕಡೆಗೆ ಬರುವಂತದಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ಏನಾಗಿದ್ದಾನೆ, ಬೆಳಕಾಗಿದ್ದಾನೆ. ಇವತ್ತು ಆ ಬೆಳಕು ನನ್ನಲ್ಲಿ ನಿನ್ನಲ್ಲಿರುವುದಾದರೆ ಅದು ಉರಿತಾ ಇರುತ್ತೆ. ಬೆಳಕು ಎಲ್ಲರಿಗೆ ಇಷ್ಟ ಅಲ್ಲ ರೀ. ಕತ್ತಲಿದ್ರೆ ಏನಾಗುತ್ತೆ, ಅಲ್ಲಿ ಅಂಧಕಾರ ಇರುತ್ತೆ. ಅಲ್ಲಿ ಕತ್ತಲಿದ್ರೆ ಯಾವ್ದು ಕೆಲಸ ಮಾಡಕ್ ಆಗಲ್ಲ. ಕತ್ತಲಲ್ಲಿ ಹೋದ್ರೆ ಏನಾಗುತ್ತೆ, ಯಾವ್ದು ವಸ್ತುಗಳು ಸಿಗೋದಿಲ್ಲ. ನಾವು ಕತ್ತಲ್ಲಿ ನಡೆಯುವಾಗ ಏನಾಗುತ್ತೆ, ಎಡವಿ ಬೀಳ್ತೇವೆ. ಆದ್ರೆ ಬೆಳಕು ನಮ್ಗೆ ಬೇಕ್ರಿ. ಯಾವ ರೀತಿ ಹಗಲಿನಲ್ಲಿ ಸೂರ್ಯ ಬೆಳಕಾಗಿರ್ತಾನೆ, ರಾತ್ರಿ ಚಂದ್ರನು ಬೆಳಕಾಗಿರುತ್ತಾನೆ, ಅದೇ ಇವತ್ತು ನನ್ನ ಜೀವಿತಕ್ಕೆ, ನಿನ್ನ ಜೀವಿತಕ್ಕೆ ಆ ದೇವರೇನಾಗಿದ್ದಾನೆ, ಬೆಳಕಾಗಿದ್ದಾನೆ. ಯಾಕಂದ್ರೆ ಸೂರ್ಯ ಚಂದ್ರನನ್ನು ಸೃಷ್ಟಿ ಮಾಡಿದ ಆ ಯೇಸು ಕ್ರಿಸ್ತನು ನಿನ್ನಗೂ ಸೃಷ್ಟಿ ಮಾಡಿದ್ದಾನೆ. ತಾಯಿಯ ಗರ್ಭದಲ್ಲಿ ರೂಪಿಸಿ ಲೋಕಕ್ಕೆ ತಂದಾತನು ಯೇಸು ಕ್ರಿಸ್ತನು. ಇವತ್ತು ನೀನು ಆ ಬೆಳಕು ನಿನ್ನಲ್ಲಿ ಇದ್ದರೆ ನೀನು ಬೇರೆ ಕೂಡ ಬೆಳಕು ತೋರಿಸಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 8:16. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಬೆಳಕಿಲ್ಲದೆ ಇವತ್ತು ಅನೇಕ ಜನರು ಪಾಪದಲ್ಲಿ, ಕತ್ತಲಲ್ಲಿ, ಕಾರ್ಗತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಏನಕ್ಕೆ ಗೊತ್ತಾ, ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ, ಆ ಬೆಳಕಿನ ಬಗ್ಗೆ ಗೊತ್ತಿಲ್ಲ. ಇವತ್ತು ನಿನಗಾದ್ರೂ ಗೊತ್ತು, ನಿನಗಾದ್ರೂ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು. ನೀನೇನ್ ಮಾಡು, ಆ ಬೆಳಕಿನ ಬಗ್ಗೆ ಪ್ರಚಾರ ಮಾಡು. ನಿನಗೆ ಕೊಟ್ಟಿರುವಂತಹ ದೇವರು ಆ ಬೆಳಕನ್ನು ಏನ್ ಮಾಡು, ನಿನ್ನ ದೀಪ ಸ್ತಂಭದ ಮೇಲೆ ಇಡು. ಆಗ ಅನೇಕ ಜನರಿಗೆ ಅದು ಕಾಣಿಸುತ್ತೆ. ಅನೇಕ ಜನರಿಗೆ ದೇವರ ಕಡೆ ಬರುವುದಕ್ಕೆ ಅದು ಆಶೀರ್ವಾದ ನೀಡುತ್ತೆ. ಇವತ್ತು ನೀನುಗ ದೇವರು ಬೆಳಕು ಕೊಟ್ಟಿದಾಗ ಆ ಬೆಳಕು ನೀನು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಹಂಗೆ ನೀನು ಮುಚ್ಚಿಕೊಂಡ್ರೆ ಅದು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಂತ ಬೆಳಕು ಏನ್ ಮಾಡು, ಆ ದೀಪ ಸ್ತಂಭದ ಮೇಲೆ ಇಡು. ಆ ಜ್ಞಾನ, ಯಾಕಂದ್ರೆ ದೇವರು ಜ್ಞಾನ ಭಂಡಾರದ ದೇವರಾಗಿದ್ದಾನೆ. ಆತನು ನಮಗೆ ಆ ದೀಪವೆಂಬ ಬೆಳಕೆಂಬ ಜ್ಞಾನ ಕೊಟ್ಟಿದಾಗ, ಆ ತಿಳುವಳಿಕೆ ಕೊಟ್ಟಿದಾಗ ನಾವೇನ್ ಮಾಡ್ಬೇಕ್ರಿ, ದೇವರ ವಾಕ್ಯ ಓದಬೇಕು. ನಾವು ಓದುದಲ್ಲದೆ ಇನ್ನೊಬ್ಬರಿಗೆ ಕೂಡ ದೇವರ ವಾಕ್ಯ ಸಾರ್ಬೇಕ್ರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಿಶ್ವಾಸಿಗಳೇ, ಎಲ್ಲ ಸೇವಕರೇ, ಇವತ್ತು ದೇವರು ನಿನಗೆ ಜ್ಞಾನ ಕೊಟ್ಟಿದ್ದಾರೆ. ದೇವರ ವಾಕ್ಯ ಹೇಳುವಂತ ಆ ರಹಸ್ಯ ಗೂಢಾರ್ಥಗಳನ್ನು ತಿಳಿದುಕೊಂಡು ಅನೇಕ ಜನ ಸ್ವಾರ್ಥ ಸಾರುವುದಕ್ಕೆ ದೇವರು ನಿನಗೆ ಜ್ಞಾನ ಕೊಟ್ಟಿದಾಗ ಅದನ್ನು ಉಪಯೋಗ ಮಾಡ್ಕೋ. ಯಾಕಂದ್ರೆ ಪರಲೋಕದ ರಾಜ್ಯದ ಆ ಸಾಮೆಗಳು ಶಿಷ್ಯರಿಗೆ ಮಾತ್ರ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದ್ರೆ ನೀನು ದೇವರಲ್ಲಿ ಇದ್ದುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಈ ಒಂದು ವಾಕ್ಯದಲ್ಲಿ ರಹಸ್ಯ ಗೂಢಾರ್ಥಗಳು ದೇವರು ಏನ್ ಮಾಡ್ತಾರೆ, ನಿನ್ನ ಬೆಳಕಿಗೆ ತರ್ತಾರೆ. ಆ ಬೆಳಕಿಗೆ ತಂದಾಗ ನೀ ಏನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಆ ಬೆಳಕಿನಲ್ಲಿ ನಡೆಸ್ಬೇಕ್ರಿ.
ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಇವತ್ತು ಆ ದೇವರ ಬೆಳಕು, ಆ ದೇವರ ರೋಷಿನಿ, ಆ ದೇವರ ಒಂದು ದೀಪ ನಿಮ್ಮಲ್ಲಿ ಉರಿಯುವುದಾದರೆ, ಇವತ್ತು ದೇವರು ನಿಮಗೆ ಸಿಕ್ಕಿದಾರ ಮೇಲೆ ನೀನು ರಕ್ಷಣಾ ಮಾರ್ಗದಲ್ಲಿ ಬಂದಿದೆ. ಆದರೆ ಅನೇಕ ರಕ್ಷಣಾ ಮಾರ್ಗದಲ್ಲಿ ಇದ್ದಂಥವರಿಗೆ, ಇಲ್ಲದಂಥವ್ರಿಗೆ ನೀ ಏನ್ ಮಾಡ್ಬೇಕು? ದೇವರ ಕಡೆಗೆ ತಿರುಗಿಸ್ಕೋಬೇಕು. ಯಾಕಂದ್ರೆ ಆತನು ನಿಜವಾದ ಬೆಳಕಾಗಿದ್ದಾನೆ. ಯಾರೈತೆ ಯೇಸು ಕ್ರಿಸ್ತನ ಅನುಸರಿಸು ಬೆಳಕಿನಲ್ಲಿ ನಡೀತಾರೋ ಅವ್ರು ಎಂದಿಗೂ ಪಾಪದಲ್ಲಿ ಬಿದ್ದು ಹೋಗ್ಲಕ್ ಸಾಧ್ಯನೇ ಇಲ್ಲ. ಹಲ್ಲಲ್ಲು ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಆ ಪಾಪದಲ್ಲಿ, ಅನೇಕ ಒಂದು ಸಮಯದಲ್ಲಿ ಜೀವಿಸ್ತಿದ್ದಂತ ಅನೇಕ ಮಕ್ಕಳಿಗೆ ಪ್ರಾರ್ಥಿಸುವಾಗ ದೇವರು ಬಿಡುಗಡೆ ಮಾಡ್ತಾರೆ. ಇವತ್ತು ಆ ಜ್ಞಾನ, ವಾಕ್ಯದ ಜ್ಞಾನ ದೇವರು ನಿನಗೆ ಕೊಟ್ಟಿರುವಾಗ ಅದೇನ್ ಮಾಡಿ ನೀನು ಅಳವಡಿಸ್ಕೋ. ನಿನ್ನ ಜೀವಿತದಲ್ಲಿ ಅದೇನ್ ಮಾಡು, ಅಳವಡಿಸ್ಕೊಂಡು ಉನ್ನತವಾಗಿ ದೇವರ ಒಂದು ಬೆಳಕು ಪ್ರಚಾರ ಮಾಡು. ಆಗ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ. ದೀಪ ಹಚ್ಚಿ ಒಂದು ಮಂಚದ ಕೆಳಗಿಟ್ರೆ ಏನಾಗುತ್ತೆ? ಅಲ್ಲಿ ಕತ್ತಲಾಗುತ್ತೆ. ನಿನಗೂ ಕತ್ತಲಾಗಿರುತ್ತೆ, ಬರಡಿಗೂ ಕತ್ತಲಾಗಿರುತ್ತೆ. ಮತ್ತು ಒಂದಿನ ಅದೇನ್ ಮಾಡುತ್ತೆ? ನೀ ದೀಪ ಹಚ್ಚಿಬಿಟ್ಟು ದೀಪಸ್ತಂಭ ನಿನ್ನ ಮಂಚದ ಕೆಳಗಿಟ್ಕೊಂಡು ಹಂಗೆ ಕೂತ್ರೆ ಮ್ಯಾಲೆ ನಿದ್ದೆ ಮಾಡ್ತಾ ಇದ್ದಾರೆ, ಅದೇನಾಗುತ್ತೆ? ಒಂದಿನ ಅದೇ ಬೆಳಕು ನಿನಗೆ ಸುಟ್ಟು ಬಿಡುತ್ತೆ. ಅಲ್ಲಲ್ಲಿ ಅದಕ್ಕೆ ಸೋಮಾರಿತನ, ಮೈಗಳನ್ನ ಮಾಡದಂತೆ ದೇವರು ಕೊಟ್ಟಂತ ಜ್ಞಾನ, ವಿವೇಕವನ್ನು, ದೇವರು ಕೊಟ್ಟಂತಹ ಸಾಮರ್ಥ್ಯವನ್ನು, ದೇವರ ವಾಕ್ಯದ ಜ್ಞಾನವನ್ನು, ಆ ಬೆಳಕನ್ನು ಜನರಿಗೆ ನೀವು ಸಾರಬೇಕು. ಆ ತಿಳುವಳಿಕೆ ಜ್ಞಾನವನ್ನು ದೇವರು ನೆನಕೊಟ್ಟಿರುವಾಗ ಅನೇಕ ಜನರಿಗೆ ದೇವರ ಬಗ್ಗೆ ತಿಳ್ಕೊಳ್ಳುವಂತ ಆ ಸಾಮರ್ಥ್ಯ ಕೊಟ್ಟಿದಾಗ ದೇವರ ವಿಷಯದಲ್ಲಿ ನೀನು ಅನೇಕ ಜನರಿಗೆ ದೇವರ ವಾಕ್ಯ ಹೇಳಿ ದೇವರ ಕಡೆಗೆ ಜನರನ್ನು ತಿರುಗಿಸಬೇಕೆಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ದೇವರು ಹೀಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ವಂದನೆ ಕರ್ತನೆ. ವಿಶೇಷವಾಗಿ ಈ ಕೊಟ್ಟಿದ್ದ ವಾಕ್ಯಕ್ಕೆ ಸ್ತೋತ್ರ ಕರ್ತನೆ. ದೀಪ, ಬೆಳಕು ನಾವಾಗಿದೆ ಎಂಬುದಾಗಿ ಹೇಳುವಾಗ, ಹೌದು ಕರ್ತನೆ, ಇವತ್ತು ನೀನು ಬೆಳಕಾಗಿ ನಮ್ಮ ಜೀವಿತದಲ್ಲಿ ಇರುವಾಗ ಕರ್ತನೆ, ಅನೇಕರಿಗೆ ನಾವು ಬೆಳಕಾಗಿ ನಿನ್ನ ಮಾರ್ಗದಲ್ಲಿ ನಡೆಸುವಂತೆ ನೀನು ಆಶೀರ್ವಾದ ಮಾಡು. ಕೇಳಿದಂತ ಈ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ 30ಕ್ಕೆ 60, 60ಕ್ಕೆ 100ರಷ್ಟು ದಯಪಾಲಿಸುದೇವ. ಯೇಸು ನಾಮದಲ್ಲಿ ಒಂದು ವಿಡಿಯೋ ಕೇಳ್ತೇನೆ, ಅನೇಕ ಜನರು ವೀಕ್ಷಿಸುವಾಗ ಅನೇಕ ಜನರು ನಂಬಲಿ, ನಿನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಯಲಿ, ನಿನ್ನ ಮಕ್ಕಳ ಜೀವಿಸುವಂತೆ ಅದ್ಭುತವಾಗಿ ನೀ ವಾಕ್ಯವನ್ನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನಂತ ಸಹವಾಸವು ಕೂಡಿ ಬಂದಿರುವಂತ ನಮ್ಮೆಲ್ಲರೊಂದಿಗೂ, ನನ್ನ ಆತ್ಮ ಪ್ರಾಣ ಶರೀರದೊಂದಿಗೂ, ಎಲ್ಲಾ ವಿಶ್ವಾಸಿಗಳೊಂದಿಗೂ, ಸೇವಕರೊಂದಿಗೂ, ಆನ್ಲೈನ್ ನಲ್ಲಿ ವೀಕ್ಷಿಸುವಂತ ಎಲ್ಲಾ ದೇವರ ಮಕ್ಕಳೊಂದಿಗೂ, ಅವರ ಕುಟುಂಬದೊಂದಿಗೂ, ಎಲ್ಲಾ ವಿಶ್ವಾಸಿಗಳೊಂದಿಗೂ, ಎಲ್ಲಾ ಸೇವಕರೊಂದಿಗೂ, ಎಲ್ಲಾ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯೊಂದಿಗೂ, ನನ್ನೊಂದಿಗೂ, ನನ್ನ ಕುಟುಂಬದೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲ ನೆಲೆಯಾಗಿರಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಷ್ಟೊಂದು ದೇವರ ವಾಕ್ಯ ನೋಡಿರುವಾಗ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. 1 second. May God bless this word, you and your family. Amen, amen. Thank you Jesus. Praise the Lord.